ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ನಾನು ಇವತ್ತೊಂದು ಸ್ವಲ್ಪ ಅಮೆಝಾನಿಂದ ಕೋಕೋಪೀಟ್ ತರಿಸ್ಕೊಂಡಿನಿ. ನಂಗೆ ನಿನ್ನೆ ಬಂದು ರಿಸೀವ್ ಆಗಿದೆ ಇದು. ಸೊ ಇವತ್ತೊಂದಿಷ್ಟು ಕೆಲಸ ಮಾಡ್ಕೋಬೇಕಿತ್ತು. ನಾನು ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ರೆಡಿ ಮಾಡ್ಕೋಬೇಕಂತೇಳಿ ಹ್ಯಾಂಗಿಂಗ್ ಪಾಟ್ಸು ತರಿಸ್ಕೊಂಡಿನಿ. ಅದಾದಮೇಲೆ ಕೋಕೋಪೀಟ್ ತರಿಸ್ಕೊಂಡು ಇದ್ರ ಸಲುವಾಗಿ ವೆಯ್ಟ್ ಮಾಡ್ಲಿಕ್ಕತ್ತಿದ್ದೆ ನಾನು. ಯಾಕಂದರೆ ಲೈಟ್ ವೆಯ್ಟ್ ಹಾಕ್ಬೇಕಂದ್ರೆ ಹ್ಯಾಂಗಿಂಗ್ ಬಾಸ್ಕೆಟ್ನಾಗ ನಾವು ಕೋಕೋಪೀಟೇ ಹಾಕಬೇಕಾಗುತ್ತೆ. ಸೊ ನಾನು ಮೀಶೋಯಿಂದ ಮೊದಲೊಂದು ಸತಿ ತರಿಸಿದ್ದೆ, ನಂಗೆ ಸರಿ ಹೋಗಲಿಲ್ಲ. ಯಾಕೆ ಕ್ವಾಂಟಿಟಿ ಕಮ್ಮಿ ಕಾಣಿಸ್ತು ನನಗೆ. ಈ ಸತಿ ಅಮೆಝಾನಿಂದ ತರಿಸ್ಕೊಂಡಿನಿ. ಚೆನ್ನಾಗೈತೆ, ವೆಯ್ಟ್ ಮಾತ್ರ ಸಿಕ್ಕಾಪಟ್ಟೆ ಐತೆ. ನನಗೆ ಇಷ್ಟೇನು ಬೇಕಾಗಿಲ್ಲ, ಒಂದು ಸ್ವಲ್ಪ ಬೇಕಾಗುತ್ತೆ. ಅದಕ್ಕೆ ನಾನು ಇಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನು ಕೋಕೋಪೀಟನ್ನು ತಗೊಂಡ್ಬಿಡ್ತೀನಿ. ನೋಡಿರಿ, ಕೋಕೋಪೀಟ್ನಾಗ ಈ ಸತಿ ಕಲ್ಲು, ಈ ಥರ ಕಲ್ಲು ಇಲ್ಲೆಲ್ಲ ಹಾಕಿರ್ತಾರೆ ವೆಯ್ಟ್ ಜಾಸ್ತಿ ಬರಲಿ ಅಂಥೇಳಿ. ಸೊ ಆ ಥರ ಎಲ್ಲದರಲ್ಲೂ ಒಂದಲ್ಲ ಒಂದು ರೀತಿ ನಮಗೆ ಇದನ್ನು ಮಾಡ್ತಾನೆ ಇರ್ತಾರೆ. ಸೊ ಇದನ್ನು ನಾನು ಇಲ್ಲೇ ಬಿಡಿಸ್ಕೊಂಡ್ಬಿಡ್ತೀನಿ. ಸೊ ಕೋಕೋಪೀಟ್ ವೆಯ್ಟ್ ಮಾತ್ರ ಸಿಕ್ಕಾಪಟ್ಟೆ ಐತೆ. ನಾನು ಇಷ್ಟೇನು ಬೇಕಾಗಿಲ್ಲ, ಸ್ವಲ್ಪ ಬೇಕಾಗುತ್ತಾ. ಒಂದಿಷ್ಟು ಪ್ಲ್ಯಾಂಟ್ಸು ನಾನು ಬಾಟ್ಲಿಯಲ್ಲಿ ಇರೋದನ್ನೆಲ್ಲ ತೆಕ್ಕೊಂಡು ಪಾಟ್ಸಿಗೆ ಹಾಕೋಬೇಕಂತ ಹೇಳಿ ಸೆಟ್ ಮಾಡ್ಕೊಲಿಕತ್ತೀನಿ. ಇವತ್ತು ಎಷ್ಟಾಗುತ್ತೆ ಅಷ್ಟು ಕೆಲಸನ ಮಾಡ್ಕೋತೀನಿ. ಸೊ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ. ಆಮೇಲೆ ನಾನು ಹೊಸ ಗಾರ್ಡನ್ ಸೆಟಪ್ ಯಾವ ರೀತಿ ಇರುತ್ತಾ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ಯಾರಿಗೆ ಯಾವ್ದು ರೀತಿ ಮಾಡಬೇಕು ಅಂತ ಐಡಿಯಾಸ್ ಇದ್ದರೂ ನನಗೆ ಹೇಳ್ರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಆಮೇಲೆ ಸೀಡ್ಸ್ ಬಗ್ಗೆ ಕೇಳ್ತಿದ್ರು ಕೆಲವೊಬ್ಬರು. ಸೀಡ್ಸು ನನಗೀಗ ಕೊಡೋ ಟೈಮ್ ನಿಜವಾಗೂ ಇಲ್ಲ. ನಾನು ಯಾವಾಗ ಹೇಳ್ತೀನಿ ಆವಾಗ ತೊಗೊಬರ್ಬೇಕು. ಯಾಕಂದರೆ ಟೈಮ್ ಪಾಸ್ ಆದಂಗೆ ನನಗೆ ಬೇರೆ ಕೆಲಸದ ಒತ್ತಡದಾಗ ನಾನು ಇರ್ತೀನಿ. ಮತ್ತು ನಾನು ಆ ಥರ ಸೀಡ್ಸ್ ಕಲೆಕ್ಟ್ ಆದಾಗ ನಿಮ್ಗೆ ಕೊಡ್ತೀನಿ. ಈಗ ನಾನು ಗಾರ್ಡನ್ ತೆಗೆದು ಹಾಕೋದ್ರಲ್ಲಿ ಸೀಡ್ಸ್ ಇಲ್ಲ ನನ್ನ ಕಡೆ. ನಾನು ಅಂದರೆ ಇದೆ ಜಸ್ಟ್ ನನಗೆ ಹೋಗಿ ಕಳಿಸೋಷ್ಟು ಪೇಷನ್ಸ್ ನನ್ನ ಕಡೆ ಇಲ್ಲ. ನನ್ನ ಗಾರ್ಡನ್ ಸೆಟ್ ಆದಮೇಲೆ ನಿಮಗೆ ಸೀಡ್ಸ್ ಬೇಕಾದರೆ ನಾನು ತಿರ್ಗಿ ಆಮೇಲೆ ಕಲೆಕ್ಟ್ ಮಾಡ್ಕೊಂಡು ನಿಮಗೆ ಕೊಡ್ತೀನಿ. ಸೊ ಕೋಕೋಪೀಟಿಗೆ ಇಲ್ಲೇ ಸ್ವಲ್ಪ ನೀರು ಹಾಕ್ಲಿಕ್ಕತ್ತೀನಿ ನಾನು. ಕೆಮಿಕಲ್ ಇರ್ತದೆ ಅಂಥೇಳಿ ಕೆಲವೊಬ್ಬರು ಕೋಕೋಪೀಟನ್ನು ನೀರಲ್ಲಿ ಹಾಕಿ ತೊಳೆದು ತೊಗೊತಾರೆ, ನಡೀತದೆ, ಪರವಾಗಿಲ್ಲ. ಯಾಕಂದರೆ ಜಾಸ್ತಿ ಕೆಮಿಕಲ್ ಅಥವಾ ಗಮ್ ಏನಾದ್ರು ಯೂಸ್ ಮಾಡಿದ್ರೆ ಇಷ್ಟು ಈಸಿಲಿ ಇದು ಬಿಡೋಂಗಿಲ್ಲ. ಇದನ್ನು ಸೆಟ್ ಮಾಡಬೇಕಾದ್ರೆ ಡ್ರೈ ಮಾಡಿ ಸೆಟ್ ಮಾಡಿರ್ತಾರೆ ಅಷ್ಟೇ, ವೆಟ್ ಮಾಡಿ ಸೆಟ್ ಮಾಡಿರ್ತಾರೆ ಅಷ್ಟೇ, ಅದನ್ನು ಬಿಟ್ಟರೇನಿಲ್ಲ. ಸೊ ಇದು ನೋಡಿರಿ, ಮೀಶೋಯಿಂದ ತರಿಸಿದ್ದೀನಂಥ ಪಾಟ್ಗಳು. ಮೊದಲು ತರಿಸಿದಾಗ ದೊಡ್ಡ ಸೈಜಲ್ಲಿದ್ದು ಚೆನ್ನಾಗಿ ಬಂತು. ಇದೆಷ್ಟು ಗೊತ್ತಿಲ್ಲ, ನಂಗೆ ಭಾಳ ದಿವಸ ತರಿಸಿ. ಇದನ್ನು ರೀಸೆಂಟಾಗಿ ತರಿಸ್ಕೊಂಡಿನಿ, ಚೆನ್ನಾಗಿ ಬಂದಿಲ್ಲ, ಕ್ವಾಲಿಟಿ ನಂಗೆ ಇಷ್ಟ ಆಗಿಲ್ಲ. ಸಣ್ಣ ಸೈಜು ಬಂದದೆ. ಆಮೇಲೆ ಇದ್ರ ಜೊತೆ ಚೈನ್ಸ್. ಸೊ ಆಲ್ರೆಡಿ ನಾನು ಹೋಲ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿನಿ. ಎಲ್ಲ ಪಾಟ್ಸಿಗೂ ಕೂಡ ಈ ರೀತಿ ಹೋಲ್ ಮಾಡ್ಕೊಂಡಿನಿ ನೋಡಿರಿ. ಹೋಲ್ ಕಂಪಲ್ಸರಿ ಮಾಡ್ಕೋಬೇಕು. ಅದರ ಕೋಕೋಪೀಟ್ ಹಾಕ್ಲಿಕ್ಕತ್ತೀನಿ ಅಂದಮ್ಯಾಗ ಹೋಲ್ ಚೆನ್ನಾಗಿರಬೇಕು. ಹಾಕಿದ ನೀರೆಲ್ಲ ಜಲ್ದಿ ಡ್ರೈ ಔಟ್ ಆಗಬೇಕು. ನೋಡಿರಿ, ಇಲ್ಲಿ ಇಷ್ಟು ಪ್ಲ್ಯಾಂಟ್ಸ್ಗಳನ್ನ ತೊಗೊಂಡು ಒಂದಿಷ್ಟು ಕಟ್ಟಿಂಗ್ಸನ್ನು ತೊಗೊಂಡು ಇಟ್ಕೊಂಡಿನಿ. ನಾನು ತೋರಿಸಿದ್ನಲ್ಲ ಅಷ್ಟು ಕಟ್ಟಿಂಗ್ಸು, ಇವಿಷ್ಟು ಪ್ಲ್ಯಾಂಟ್ಸ್. ಇವೆಲ್ಲ ಬಾಟ್ಲ್ನಾಗಿರೋದನ್ನೆಲ್ಲ ಹಾಕೋಬೇಕಂತ ಹೇಳಿ ಮಾಡ್ಲಿಕ್ಕತ್ತೀನಿ ನಾನು. ಸೊ ಬರೀ ಯಾವ ರೀತಿ ಹಾಕೋಣ ಅಂತ, ಇದ್ರಾಗ ಏನೇನು ಮಿಕ್ಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು. ಯಾವುದೇ ರೀತಿ ನಿಮಗೆ ಭಯ ಇತ್ತು ಅಂದರೆ ಕೋಕೋಪೀಟನ್ನು ತೊಳೆದು ತೊಗೋಬಹುದು, ಅಥವಾ ನಾನು ಹೀಗೆ ತೊಗೊಂಡಿಕತ್ತೀನಿ. ಇಲ್ಲಿ ನಾನು ಇದರಲ್ಲಿ ಒಂದು ಸ್ವಲ್ಪ ಫಂಜಿ ಸೈಡೆಲ್ಲ ಆ್ಯಡ್ ಮಾಡ್ಕೊತೀನಿ. ಸೊ ನೋಡಿರಿ ಎಷ್ಟು ನೀಟಾಗಿ ಉದ್ರಾಗಿ ಬಂತಿದ್ದು ಅಂತ ಹೇಳಿ, ಇಷ್ಟು ಈಸಿಲಿ. ಯಾಕಂದರೆ ಅದು ನಾನು ಹಾಕಿದ್ದಂದರೆ ಫುಲ್ ವೆಟ್ ಆಗಿಬಿಟ್ಟು ಅಂದರೆ ಮತ್ತೆ ನಂಗೆ ಇಟ್ಕೊಳ್ಳಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದು ಸ್ವಲ್ಪ ಹಾಗೆ ಇರಲಿ ಕೇಕ್ ಥರ ಅಂಥೇಳಿ ಅಲ್ಲೇ ಇಟ್ಕೊಂಡಿನಿ. ಸೊ ಇದ್ರೊಳಗೆ ಒಂದಿಷ್ಟು ನಾನು ಗೊಬ್ಬರ ಮಿಕ್ಸ್ ಮಾಡ್ಕೋತೀನಿ. ನಾನು ಹತ್ರ ಯಾವುದೇ ಇದೆ ಅವೈಲೇಬಲ್ ನೋಡ್ಕೊಂಡು ನಾನು ಮಿಕ್ಸ್ ಮಾಡ್ಕೋತೀನಿ. ಸೊ ನೀರು ಹಾಕ್ದಂಗೆ ನೋಡ್ರಿ, ಅದು ಯಾವ ರೀತಿ ನೀರು ನುಂಗ್ಕೊಲಿಗತ್ತದ ಅಂಥೇಳಿ. ಪ್ರೊಸೆಸ್ ಇದ್ರ ಈ ಕೋಕೋಪೀಟ್ ಮಾಡಬೇಕಾದ್ರೆ ಪ್ರೊಸೆಸ್ಸಲ್ಲಿ ಯಾವುದೇ ಕೆಮಿಕಲ್ ಅಷ್ಟಾಗಿ ಬಳಸಿರಲ್ಲ. ಅದನ್ನು ಸೆಟ್ ಮಾಡಬೇಕಾದ್ರೆ ಅಷ್ಟೇ ಇದೇ ರೀತಿ ಸ್ವಲ್ಪ ವೆಟ್ ಮಾಡಿಬಿಟ್ಟು ಅದರೊಂದು ಮಷೀನಿಂದ ಪ್ರೆಸ್ ಮಾಡಿದಾಗ ಈ ರೀತಿ ಬರ್ಬೋದು ಅಂತ ಅನ್ಕೊತೀನಿ. ಒಂದು ಯಾವುದೇ ರೀತಿಯ ಕೆಮಿಕಲ್ ಇರಲ್ಲ ಇದರಲ್ಲಿ. ಸೊ ನನಗೆ ಎಷ್ಟು ಬೇಕು ನೋಡ್ಕೊಂಡು ನಾನು ಅಷ್ಟು ಮಾತ್ರ ತಗೊತೀನಿ. ಇದೆಲ್ಲ ತೆಗೆದ ಮೇಲೆ ಫ್ರೆಂಡ್ಸ್, ಇಲ್ಲ ನಾನು ಸ್ವಲ್ಪ ನೀರು ಹಾಕಿದ್ರೆ ಎಷ್ಟು ಚೆನ್ನಾಗಿ ನುಂಗ್ಲಿಕ್ಕತ್ತದ. ಸೊ ಸೈಡಿಗೆಲ್ಲ ಹಾಕಿದ್ರು ಕೂಡ ಸೈಡಿಗೆ ಬರುತ್ತೆ. ಸೊ ಎಷ್ಟು ನುಂಗಿರುತ್ತೋ ಅಷ್ಟು ತಗೊಂಡ್ಬಿಡ್ತೀನಿ ನಾನು. ಸೊ ಇದು ನಾನು ಕೌಡಂಗೆ ತೊಗೊಂಬಂದಿನಿ, ಸ್ವಲ್ಪ ಒಣಗಿರೋದು. ಇಲ್ಲೇ ಆಕಳ ಎಲ್ಲ ಹೋಗಬೇಕಾದ್ರೆ ಸ್ವಲ್ಪ ಬಿದ್ದಿದ್ದನ್ನು ಕಲೆಕ್ಟ್ ಮಾಡ್ಕೋತೀನಿ, ಆ ಥರ ಏನಿಲ್ಲ. ಸೊ ಇದನ್ನು ಸ್ವಲ್ಪ ಪುಡಿ ಮಾಡಿದಾಗ ಹಾಕೋತೀನಿ. ಡ್ರೈ ಇದೆ, ಫುಲ್ ಡ್ರೈ ಇದೆ, ಹಸಿ ಹಾಕೋಬಾರ್ದು. ಸೊ ಒಣಗಿಸಿ ಹಾಕ್ಕೊಂಡ್ರೆ ಒಳ್ಳೆಯದು. ಇದ್ರ ಜೊತೆಗೆ ನಾನು ಒಂದಿಷ್ಟು ಕಂಪೋಸ್ಟನ್ನು ಆ್ಯಡ್ ಮಾಡ್ಕೋತೀನಿ. ಎಲೆ ಗೊಬ್ಬರ ಏನು ರೆಡಿ ಆಗಿತ್ತಲ್ಲ ದೊಡ್ಡ ದೊಡ್ಡ ಟ್ಯಾಂಕಲ್ಲೆಲ್ಲ, ಅದನ್ನೇ ತೊಗೊಂಡು ಬಂದು ನಾನು ಇದರಲ್ಲಿ ಯೂಸ್ ಮಾಡ್ಕೊಲಿಕತ್ತೀನಿ. ಸೊ ಇದು ನೀಟಾಗಿ ಇದರಲ್ಲಿ ಮಿಕ್ಸ್ ಆಗಿದೆ. ಆಮೇಲೆ ದಪ್ಪ ಉಳಿದ್ರೂ ಪರವಾಗಿಲ್ಲ, ಹೆಂಗಂದ್ರೆ ನೀರು ಹಾಕ್ದಂಗೆ ಅದು ಸ್ಲೋ ರಿಲೀಸ್ ಫರ್ಟಿಲೈಸರ್ ಥರ ಅದರಲ್ಲಿ ವರ್ಕ್ ಮಾಡುತ್ತಾ. ಹಾಗಾಗಿ ನಾನು ಜಾಸ್ತಿ ಸಣ್ಣ ಏನೂ ಮಾಡೋಕ್ಕೆ ಹೋಗಿಲ್ಲ.
ಇದ್ರ ಜೊತೆಗೆ ನೋಡಿರಿ ಇದು ಕಂಪೋಸ್ಟು, ಇದು ಎಲೆ ಕಂಪೋಸ್ಟು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಇದು ಲೈಟ್ ವೇಟು, ಇದು ವೆಯ್ಟ್ ಇರಲ್ಲ ಜಾಸ್ತಿ. ಸೊ ಇದನ್ನು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳಿಗತ್ತೀನಿ. ಇದನ್ನು ನೀಟಾಗಿ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ದಪ್ಪ ದಪ್ಪ ಇದನ್ನು ಬಿಡಿಸ್ಕೊತೀನಿ. ಈ ಥರ ದಪ್ಪ ದಪ್ಪ ಇದ್ದಷ್ಟು ಒಳ್ಳೆಯದ್ರೆ ಸೈಡಿಗೆ ಸ್ಲೋ ಆಗಿ ಅದು ಡಿಕಂಪೋಸ್ ಆಗುತ್ತಾ ಹೋಗುತ್ತಾ. ಸೊ ಅವಾಗ ಪ್ಲ್ಯಾಂಟ್ಸಿಗೂ ಚೆನ್ನಾಗಿ ನ್ಯೂಟ್ರಿಷನ್ ಸಿಗ್ತಾ ಹೋಗ್ತದೆ. ಇದು NPK ಇದು ಚೆನ್ನಾಗಿ ವರ್ಕ್ ಮಾಡುತ್ತಾ. NPK ಬೇಕಂದರೆ ಈ ಥರದ್ದೆಲ್ಲ ಹಾಕ್ಕೋಬೋದು ನಾವು. ಸ್ವಲ್ಪ ಬೂದಿದ್ರು ಮಿಕ್ಸ್ ಮಾಡ್ಕೋಬೋದು. ಸೊ ಇದರಲ್ಲಿ ಸ್ವಲ್ಪ ನಾನು ಫಂಜಿಸೈಡ್ ಹಾಕ್ಲಿಕ್ಕತ್ತೀನಿ ನೋಡಿರಿ. ಇಷ್ಟು ಫಂಜಿಸೈಡ್ ನೀರಲ್ಲೂ ಮಿಕ್ಸ್ ಮಾಡಿ ಹಾಕ್ತೀನಿ. ಸ್ವಲ್ಪ ನಾನು ಇದರಲ್ಲಿ ಹಾಕೋತೀನಿ. ಸೊ ಗಿಡಗಳು ಯಾವುದೇ ರೀತಿಯಾಗಿ ಹಾರ್ಮ್ ಆಗೋದು ಬೇಡ ಅಂಥೇಳಿ, ಹಾಳಾಗೋದು ಬೇಡ ಅಂಥೇಳಿ ನಾನು ಈ ಥರ ಮಾಡಿಟ್ಕೊಳಿಗತ್ತೀನಿ. ಒಂದು ಸ್ವಲ್ಪ ಸೀವೀಡ್ ಹಾಕ್ಕೊತೀನಿ ನಾನು. ಸೊ ಅದರಲ್ಲಿ ಚೈನ್ ಇತ್ತು, ಸರಿಗೆ ಬರ್ತಾ ಇರಲಿಲ್ಲ. ಸ್ವಲ್ಪ ಇದರಲ್ಲಿ ಉಳಿದಿದೆ ನೋಡಿರಿ ಸೀವೀಡ್ದು ದಾಣೆಗಳನ್ನು ಹಾಕ್ಕೊತೀನಿ. ಸೀವೀಡ್ ಹಾಕೋದ್ರಿಂದ ಪ್ಲ್ಯಾಂಟ್ಸು ಚೆನ್ನಾಗಿ ಗ್ರೋತ್ ಆಗುತ್ತಾ. ಇನ್ನೊಂದು ಏನಂತಂದ್ರೆ ನಾವು ರಿಪೋರ್ಟ್ ಮಾಡಿದಾಗ ಆ ಪ್ಲ್ಯಾಂಟ್ನ ಸಾಯ್ಲಿಕ್ಕೆ ಬಿಡೋಂಗಿಲ್ಲ, ಅದು ಸಕ್ಸಸ್ ಆಗುತ್ತಾ. ಹಾಗಾಗಿ ಸ್ವಲ್ಪ ಸೀವೀಡ್ ಹಾಕ್ಕೊಂಡೆ ನಾನು. ಸೊ ಇದನ್ನು ಆಲ್ರೆಡಿ ನಾನು ಇದರಲ್ಲೇ ನೀರು ಹಾಕ್ಕೊಂಡು ಬಿಡಿಸ್ಕೊಂಡಿಲ್ಲ. ಸ್ವಲ್ಪ ವೆಟ್ಟದೆ ಸಾಕು ಇದಿಷ್ಟು. ಸೊ ಇದೆಲ್ಲ ನೋಡ್ರಿ ಕೆಳಗಡೆ ಇದೆಲ್ಲ ಡ್ರೈ ಆಗ್ತಾ ಹೋಯಿತು. ಸೊ ಇದರಲ್ಲಿ ಸುಮಾರು ಇನ್ನೂ ಸ್ವಲ್ಪ ಜಾಸ್ತಿನೇ ಪ್ಲ್ಯಾಂಟ್ಸ್ ಎಲ್ಲ ಹಾಕೋಬೇಕಾದ್ರೆ ನನಗೆ ಇದು ಯೂಸ್ ಆಗುತ್ತಾ. ಯಾಕಂದರೆ ಜಾಸ್ತಿ ಎಷ್ಟು ಕೊಕೊಪೀಟ್ ಹಾಕ್ತಾ ಹೋಗ್ತೀರಾ ಅಷ್ಟು ನೀರು ಹಿಡ್ಕೊಳ್ತಾ. ಈ ಬೇಸಿಗೆಗಳದು ಮುಂದೆ ಬರ್ತಾ ಮಳೆಗಾಲ ಬಂದಾಗೆಲ್ಲ ಪ್ರಾಬ್ಲಮ್ ಆಗುತ್ತಾ. ಸೊ ನೋಡಿರಿ, ಅದಕ್ಕೆ ಡ್ರೈನೇಜ್ ಹೋಲ್ ಏನಿದ್ದಾವಲ್ಲ ಚೆನ್ನಾಗಿ ಮಾಡ್ಕೋಬೇಕು. ಸೊ ಈ ರೀತಿ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಒಂದೊಂದೇ ಪಾಟ್ನಾಗ ನೋಡ್ರಿ ನಾನು ಈ ಥರ ತುಂಬ್ತಾ ಹೋಗ್ತೀನಿ. ಸೊ ನೋಡಿರಿ ಕಾಣ್ಲಿಕ್ಕೆ ನಿಮ್ಗೆ. ಸೊ ಇದರಲ್ಲಿ ಯಾವ್ಯಾವ ಕಟ್ಟಿಂಗ್ ಹಾಕೋಬೇಕಂದ್ರೆ ಫಸ್ಟ್ ಎಲ್ಲ ಕಟ್ಟಿಂಗ್ಸನ್ನು ಹಾಕೋತೀನಿ. ಇವು ಲೈಟ್ ವೇಟ್ ಆಗೋದ್ರಿಂದ ಹ್ಯಾಂಗ್ ಮಾಡಿದಾಗಿಲ್ಲ, ಏನೂ ಆಗೋದಿಲ್ಲ, ಪಾಟ್ಸ್ ಚೆನ್ನಾಗಿರ್ತಾವೆ ಅಂಥೇಳಿ. ಸೊ ಇದು ಆಂಡ್ರಿಂಗ್ ಜೀವ್. ಇದು ಕಲರ್ ಬಿಸ್ಲಿಗೆ ಸ್ವಲ್ಪ ಭಾಳನೇ ಇದಾಗ್ಯದ. ಆ್ಯಕ್ಚುಲಿ ಇದು ಫ್ರೆಶ್ ಗ್ರೋ ಆದಾಗ ಚೆನ್ನಾಗಿರುತ್ತೆ. ಅದ್ರ ಲೀವ್ಸ್ ಕಲರ್ಫುಲ್ಲಾಗಿ ಪಿಂಕಿಶು ಪರ್ಪಲ್ಲು ಮಿಕ್ಸಾಗಿ ಚೆನ್ನಾಗಿರುತ್ತೆ ಅದು. ಸೊ ಒಂದೊಂದೇ ಫಸ್ಟ್ ರೆಡಿ ಮಾಡಿಟ್ಕೊಂಡು ಆಮೇಲೆ ನಾನು ಚೈನ್ ಹಾಕ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿನಿ. ಸೊ ಒಂದಿಷ್ಟು ರೂಟ್ಸ್ ಇರೋದು ಇದೆ. ಆಮೇಲೆ ಇದು ಏನಾರ ಒಂದು ವೇಳೆ ಸಕ್ಸಸ್ ಆಗಲಿಲ್ಲ ಅಂದ್ರೆ ಅಂಥೇಳಿ ನನ್ನಲ್ಲಿ ಮೇಲ್ ಹಿಂದೆ ಪಾಟ್ಸ್ ಆಗಿದ್ದಾವಲ್ಲ ಅವ್ನು ಹಾಗೆ ಇಟ್ಟು ನಾವೇನೂ ಹಾಳು ಮಾಡಿಲ್ಲ. ಯಾಕಂದ್ರೆ ಒಂದು ವೇಳೆ ಇವು ಆಗಲಿಲ್ಲ ನಂಗೆ ಬ್ಯಾಸ್ಗಿನಾಗ ಅಂತಂದ್ರೆ ನೆಕ್ಸ್ಟ್ ನಾನು ಅದ್ರಾಗಿಂದ ತೊಗೊಂಡು ಹಾಕ್ಬೋದು ಅಂಥೇಳಿ. ಸೊ ಅದು ಯಾವ ಕಂಡೀಷನ್ ಆಗದ ಆ ಕಂಡೀಷನಾಗ ಅಲ್ಲಿ ಬೆಳಿಲಿಕ್ಕೆ ಆಗ್ತದ. ಅಲ್ಲಿಂದನೇ ಒಂದಿಷ್ಟು ಕಟ್ಟಿಂಗ್ಸನ್ನು ನಾನು ತಗೊಂಡ್ಬಂದೀನಿ. ಸೊ ಇದನ್ನು ಜಾಸ್ತಿ ಡಿಸ್ಟರ್ಬ್ ಮಾಡಬಾರ್ದು. ಸೊ 2 ಪಾಟಲ್ಲಿ ಇದು ಹಾಕ್ಕೊಂಡು ಇನ್ನೊಂದರಲ್ಲಿ ನಾನು ಟ್ರಯಾಂಗಲ್ ಹಾರ್ಟ್ ಹಾಕ್ಕೊತೀನಿ. ಯಾಕಂದರೆ ಅದನ್ನು ಅಷ್ಟೇ ನಾನು ಜಾಸ್ತಿ ಎಲ್ಲೂ ಹಚ್ಚಿಟ್ಕೊಂಡಿಲ್ಲ. ಸೊ ನೋಡಿರಿ ಈ ಥರ ಇದರಲ್ಲಿ ರೂಟ್ಸ್ ಎಲ್ಲ ಐತೆ. ಇದಕ್ಕೆ ರೂಟ್ ಸಮೇತ ನಾನು ತಗೊಂಬಂದಿನಿ. ಇದು ಅಷ್ಟೇ ಪಾಟ್ನಾಗ ಬೆಳೆದದು ಹಾಗೆ ಬಿಟ್ಟಿನಿ. ಹೇಳಿದ್ನಲ್ಲ, ಎಲ್ಲಾದರೂ ಒಂದು ಕಡೆ ಗಿಡ ಸ್ವಲ್ಪ ಇದ್ದರೆ ನಮಗೊಂದು ಗಿಡ ಹಾಳಾದರೂ ಇನ್ನೊಂದು ಗಿಡ ಸಿಗುತ್ತಾ ಅಲ್ಲಿ. ಅದೇ ರೀತಿ ನಾನೀಗ ಪಾಟಾಗಿರೋದನ್ನ ಅಷ್ಟೇ ಹಾಕೋತೀನಿ. ಒಂದು ಸ್ಟ್ರಿಂಗ್ ಆಫ್ ಡಾಲ್ಫಿನ್ ಇದೆ, ಒಂದು ರೂಬಿ ನೆಕ್ಲೆಸ್ ಇದೆ, ಒಂದು ಚಾರ್ಲಿ ಇದೆ. ಸೊ ಫ್ರೆಶ್ಶಾಗಿ ಬೆಳ್ಕೊಂಡದೆ. ಯಾವುದೇ ರೀತಿಯಾಗಿ ಹಿಂಗೆ ಹ್ಯಾಂಗಿಂಗ್ ಪಾಟ್ಸ್ ನಾವು ರಿಪೋರ್ಟ್ ಮಾಡಬೇಕಾದ್ರೆ ಫಸ್ಟ್ ಟಿಪ್ ನೋಡಿರಿ, ಉಲ್ಟಾ ಹಿಡಿಬೇಕು. ಯಾವಾಗೂ ಹಿಂಗೆ ನಾವು ಸೀದಾ ಹಿಡಿದ್ವಿ ಅಂತಂದರೆ ಅವು ಕಟ್ಟಾಗೋ ಚಾನ್ಸಸ್ ಇರ್ತವೆ. ಉಲ್ಟಾ ಇದ್ದರೆ ಎಲ್ಲರೂ ಕೆಳಗೆ ಹ್ಯಾಂಗ್ ಆಗ್ಬಿಡ್ತಲ್ಲ, ಅದರಿಂದ ಈಸಿಯಾಗಿ ನಮಗೆ ತೆಕ್ಕೊಳ್ಳಿಕ್ಕೆ ಬರುತ್ತೆ. ಸೊ ಇದು ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ನಾನು ಜಸ್ಟ್ ಆ ರೂಟನ್ನ ಏನೂ ಡಿಸ್ಟರ್ಬ್ ಮಾಡಿದೆ ಹಾಗೆ ಇಟ್ಕೊಂಡು ಮೇಲೆ ಈ ಥರ ಹಾಕ್ಕೊಂಡ್ಬಿಟ್ಟಿನಿ ನೋಡ್ರಿ.
ಸೊ ಪಾಟ್ ಒಂದೊಂದು ಎರಡೆರಡು ಒಂದು ಕಲರಲ್ಲಿ ಎರಡೆರಡು ಪಾಟ್ಸ್ ಇದೆ. ಇದು ನೋಡಿರಿ ಸ್ಟ್ರಿಂಗ್ ಆಫ್ ಡಾಲ್ಫಿನ್. ಇದು ಅಷ್ಟೇ ಹಿಂಗೆ ನಾವು ಉಲ್ಟಾ ಮಾಡಿದ್ವಿ ಅಂದರೆ ಈಸಿಲಿ ಇದು ಬಂದುಬಿಡ್ತದೆ. ಸೊ ಇದು ಅಷ್ಟೇ ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ ಅಂಥೇಳಿ ನೋಡಿರಿ. ರೂಟ್ಸ್ ಏನು ಜಾಸ್ತಿ ಇರಲ್ಲ. ಸೊ ಈ ರೀತಿ ಸೆಟ್ ಮಾಡಿ ಇಟ್ಕೊಳಿಕತ್ತೀವಿ ಒಂದೊಂದೇ ಸೈಡಲ್ಲಿ. ಇದು ಅಷ್ಟೇ ಸ್ಟ್ರಿಂಗ್ ಆಫ್ ಡಾಲ್ಫಿನ್ ಇದೆ. ಎರಡರಲ್ಲೂ ಚೆನ್ನಾಗಿ ಬೆಳೆದಿತ್ತು. ಇದು ಜಾಸ್ತಿ ಪ್ಲ್ಯಾಂಟ್ಸ್ ಇಲ್ಲ ನನ್ನ ಕಡೆ ಇರೋದು, ಇಷ್ಟೇ ಅನ್ಕೋತೀನಿ ಇವೆರಡನ್ನೇ. ನನಗೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಬೇಕಾಗಿತ್ತು. ಅದು ಜಾಸ್ತಿ ನನಗಿಲ್ಲಿ ಅವೈಲೇಬಲ್ ಇರಲ್ಲ. ನೋಡೋಣ ಈ ಸತಿ ಆನ್ಲೈನಲ್ಲಿ ತರಿಸ್ಕೊಳ್ಳೋಣ ಅಂತ ಮಾಡೀನಿ. ಅದು ರೂಬಿ ನೆಕ್ಲೆಸ್ ಐತಲ್ಲ, ಅದು ಮಾತ್ರ ಭಾಳ ಚೆನ್ನಾಗಿ ಬೆಳೆದುತ್ತೆ. ಎಷ್ಟು ಸತಿ ಟ್ರೈ ಮಾಡಿದ್ರು ಬೆಳೆದಿರಲಿಲ್ಲ ಅದು ಇಷ್ಟು ಚೆನ್ನಾಗಿ. ಸೊ ಇದ್ರ ಪ್ಲ್ಯಾಂಟ್ ಹೆಸರು ಏನಂತ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಇದು ಹ್ಯಾಂಗಿಂಗ್ ಪಾಟಿಗೆ ಭಾಳ ಮಸ್ತ್ ಕಾಣುತ್ತಾ. ದಪ್ಪಲ್ಲಿ ಯೂಸ್ ಇರುತ್ತಾ, ಮೇಲಿಂದ ಕೆಳಗಿನವರೆಗೂ ಜೋತ್ ಬೀಳುತ್ತಲ್ಲ, ಭಾರಿ ಚೆನ್ನಾಗಿ ಕಾಣಿಸುತ್ತಾ. ಸೊ ಕಟ್ ಐತಿದಿಷ್ಟು, ಭಾಳ ಉದ್ದ ಬೆಳೆದಿತ್ತಿದು. ನೋಡ್ರಿ ಅದು ಸ್ವಲ್ಪ ಕಟ್ಟಾಗ್ಬಿಡ್ತು. ಚೆನ್ನಾಗಿದೆ ಇದು ಪ್ಲ್ಯಾಂಟು. ಫುಲ್ಲು ಇದ್ರ ತುಂಬ ಬೆಳ್ಕೊಂಡು ಕೆಳಗಡೆ ಹಿಂಗೆ ಹ್ಯಾಂಗ್ ಆದಾಗ ಭಾರಿ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ನೋಡಿರಿ ಇಷ್ಟು ಉದ್ದ ಬೆಳೆದಿತ್ತು, ಇದಿಷ್ಟು ಕಟ್ಟಾಯಿತು. ಒಂಥರ ಹಾರ ಆದಂಗೆ ಆಗಿದೆ ನೋಡಿರಿ. ಮಧ್ಯದಲ್ಲಿ ಜಾಯಿಂಟ್ ಐತೆ. ಸೊ ಅದನ್ನು ಒಂದು ಇದರಲ್ಲಿ ಹಾಕೋಣ ಅಂತ ಅದನ್ನು ಬಾಟ್ಲಲ್ಲೇ ಹಾಕಿಡ್ತೀನಿ. ನೋಡೋಣ ಇದು ಬರಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಅದೊಂದು ಬರುತ್ತೆ. ಮೇಲೆ ಇನ್ನೊಂದರಲ್ಲೂ ಇದೆ ಅದು. ಆಮೇಲೆ ಇದು ರೂಬಿ ನೆಕ್ಲೆಸ್ ನೋಡಿರಿ, ಇದೆಷ್ಟು ಚೆನ್ನಾಗಿ ಬೆಳೆದೈತೆ. ಸೊ ಇದನ್ನು ನೋಡಿರಿ ಪೂರ್ತಿ ಈ ರೀತಿ ಉಲ್ಟಾ ಮಾಡ್ಕೊಂಡು ಈ ರೀತಿ ತೆಗೆದ್ರೆ ಯಾವುದೂ ಕಟ್ಟಾಗ್ಲಾರ್ದಂಗೆ ನೀಟಾಗಿ ಬರುತ್ತೆ. ಇದು ಫುಲ್ ಬೇರೆಲ್ಲ ತಳಗಿನವರೆಗೂ ಹರ್ಕೊಂಡದು. ಆ್ಯಕ್ಚುಲಿ ಇವನ್ನೆಲ್ಲ ನಾನು ಸ್ಯಾಂಡ್ನಾಗ ಬೆಳೆದೀನಿ. ಸ್ಯಾಂಡಾಗ ಹಾಕಿರೋದ್ರಿಂದ ಚೆನ್ನಾಗಿ ಬೆಳೆದವು ಈ ಸತಿ ಎಲ್ಲನೂ. ನನ್ನ ಪಾಟ್ಸ್ ಲೈಟ್ ವೇಟ್ ಆಗಲಿ ಅನ್ನೋ ಕಾರಣಕ್ಕೆ ಅಷ್ಟೇ ಕೊಕೊಪೀಟ್ ಯೂಸ್ ಮಾಡ್ಲಿಕ್ಕತ್ತೀನಿ. ಸ್ಯಾಂಡು ವೇಟ್ ಇರುತ್ತಾ, ಮಣ್ಣು ವೇಟ್ ಇರುತ್ತಾ, ಅದರಿಂದ ಪ್ರಾಬ್ಲಮ್ ಆಗುತ್ತಾ. ಹ್ಯಾಂಗಿಂಗ್ ಪಾಟ್ ಮೇಲೆ ಇಟ್ಟರೆ ಚೆನ್ನಾಗಿ ಅದರದ್ದು ಲುಕ್ ಬರುತ್ತಾ, ಮ್ಯಾಗಿಂದ ನೇತು ಹಾಕಿದ್ವಿ ಅಂತಂದರೆ. ಸೊ ಅದಕ್ಕೇ ಇದನ್ನು ಮಾಡ್ತಾಯಿದ್ದೀನಿ. ಸೊ ಇದ್ರಾಗಿಂದು ಒಂದೇ ಒಂದು ಇದು ಕಟ್ಟಾಯಿತು. ಸೊ ಓಕೆ, ಪರವಾಗಿಲ್ಲ. ಅದನ್ನು ಮತ್ತೆ ಒಂದರಲ್ಲಿ ಹಾಕ್ಕೊಂಡ್ರಾಯಿತು. ಸೊ ನೋಡಿರಿ, ಈ ಥರ ಪ್ಲ್ಯಾಂಟ್ಸನ್ನು ರಿಪೋರ್ಟ್ ಮಾಡ್ಕೊಳ್ಳೋದು ಬೆಸ್ಟ್ ಐಡಿಯಾಸ್. ಇದಾದಮೇಲೆ ಮತ್ತೆ ಒಂದಿಷ್ಟು ನಾನು ಅಲ್ಲೇ ಸೈಡಲ್ಲಿ ಎಷ್ಟೊಂದು ಇದನ್ನ ಇಟ್ಟಿದ್ದೆ ನಾನು, ಬೇರೆ ಬೇರೆ ಪಾಟ್ಸನ್ನು. ಅದರಲ್ಲಿ ನೋಡೋಣ ಯಾವ್ಯಾವ ಬರುತ್ತೆ ಅಂಥೇಳಿ ಅವನ್ನ ಟ್ರೈ ಮಾಡ್ತಾಯಿದ್ದೀನಿ. ಇದು ಕಾರ್ನೇಷನ್ ಪ್ಲ್ಯಾಂಟ್ಸು ನನಗೆ ಆಗಸ್ಟ್ ಮಂತಲ್ಲೇನೋ ಜನವರಿ ಮಂತಲ್ಲಿ ಅವ್ರ ಫ್ರೆಂಡ್ ಕಳಿಸಿದ್ರು. ಸೊ ಇಲ್ಲಿ ನೋಡ್ರಿ, ಇದು ಭಾಳ ಸರಿ ಫ್ಲವರ್ ಆಗಿದೆ ಇದರಲ್ಲಿ. ಬಟ್ ಇನ್ನೊಂದು ಕಳಿಸಿದ್ರಲ್ಲ, ಅದು ಎರಡು ಸೇಮ್ ಕಲರ್ ಬಂತು. ಇದು ಮದರ್ ಪ್ಲ್ಯಾಂಟ್ಸ್ ಹೋಗಿ ಕಟ್ಟಿಂಗ್ ಹಾಕಿದ್ಮೇಲೆ ಊದಿರೋಂಥದ್ದು ಇದು. ಸೊ ಇದು ನಮ್ಮ ಬೇಸಿಗೆ ಇದರಲ್ಲೂ ಚೆನ್ನಾಗಿ ಬೆಳೆಯೋಕತ್ತದ. ಹಾಗಾಗಿ ಇದು ಸ್ವಲ್ಪ ಬಿಸಿಲು ಚೆನ್ನಾಗಿ ಇಷ್ಟ ಅನ್ಕೋತೀನಿ ನಾನು ಟ್ರೈ ಮಾಡಿದ ಪ್ರಕಾರ. ಸೊ ಇದನ್ನು ಮಗ್ಗಿ ರೀಸೆಂಟಾಗಿ ಅರಳಿದ್ರಲ್ಲಿ ಅದರಲ್ಲಿ ಇನ್ನೊಂದು ಮಗ್ಗಿ ಇದೆ. ಸೊ ಈ ಕೆಳಗಡೆಯಿಂದನೂ ಪ್ಲ್ಯಾಂಟ್ಸ್ ಎಲ್ಲ ಬರಲಿಕ್ಕೆ. ಸೊ ಎರಡು ಒಂದರಲ್ಲೇ ಹಾಕೊಂಡ್ರಾಯ್ತು ಅಂತ, ಯಾಕೆಂದರೆ ಎರಡು ಆಲ್ಮೋಸ್ಟ್ ಸೇಮ್ ಕಲರ್ ಇದ್ದಾವೆ, ಹಾಕೊಂಡ್ರಾಯ್ತು ಅಂಥೇಳಿ ಇದರಲ್ಲಿ ಸ್ವಲ್ಪ ಮಣ್ಣನ್ನು ಜಾಸ್ತಿ ಮಿಕ್ಸ್ ಮಾಡಿ ನಾನು ಸೊ ಇದಕ್ಕೊಂದು ಸಪೋರ್ಟಿವ್ ಆಗಿರಲಿ ಅಂಥೇಳಿ ಒಂದು ಸ್ವಲ್ಪ ಕಡ್ಡಿನೂ ಹಾಕ್ತೀನಿ. ಸ್ವಲ್ಪ ಪ್ಲ್ಯಾಂಟಿಗೆ ಸಪೋರ್ಟ್ ಸಿಗಲಿ ಅಂಥೇಳಿ ಒಂದಿಷ್ಟು ಕಡ್ಡಿ ಹಾಕಿ ಒಂದಿಷ್ಟು ಹಿಂಗೆ ದಾರ ತಂದು ಕಟ್ಕೊಂಡ್ಬಿಡ್ತೀನಿ. ಬಿದ್ದೋಗೋದಿಲ್ಲ ಇದು ಗಾಳಿಗೂ ಅಂಥೇಳಿ. ಸೊ ಇದು ಕಟ್ಟಿಂಗ್ಸಿಂದನೂ ಬೆಳೀತದೆ ಆರಾಮ್ಸೆ, ಆದರೆ ಸ್ವಲ್ಪ ಕೇರ್ ತೊಗೋಬೇಕು. ಭಾಳ ದಿನಗಳಿಗೂ ಬೆಳೆದಿಲ್ಲ ಅಂಥೇಳಿ ತೆಗೆಯೋದು ಬೇಡ, ಅದು ಅಲ್ಲೇ ಬಿಟ್ಟರೆ ಸಾಕು, ತಾನೇ ಚೆನ್ನಾಗಿ ಬೆಳ್ಕೊತದದು. ಸೊ ಇದು ಒಂದು ರೆಡಿ ಆಯಿತು.
ಸೊ ಅದೇ ರೀತಿ ನಾನು ಯಾವ್ಯಾವ ಸಣ್ಣ ಸಣ್ಣ ಇದ್ರಲ್ಲಿ ಹಾಕ್ಕೊಂಡಿದ್ದಲ್ಲ ಅವನ್ನೆಲ್ಲ ಹಾಕೊಳ್ಳಿಕ್ಕೆ ರೆಡಿ ಮಾಡಿ ಈ ಥರ ಇಟ್ಕೊಂಡಿನಿ ಫ್ರೆಂಡ್ಸ್ ನಾನು. ನೋಡಿರಿ ಇವೆರಡರಲ್ಲೂ ಕೂಡ ಸ್ವಲ್ಪ ಹಾಕ್ಕೊಂಡು ಇಟ್ಕೊತೀನಿ. ಸೊ ಇದರಲ್ಲಿ ಯಾವ್ದು ಹಾಕೊಳ್ಳೋಣ ಅಂಥೇಳಿ ನೋಡಿದಾಗ ಸ್ಪೈಡರ್ ಪ್ಲ್ಯಾಂಟ್, ಯಾಕಂದರೆ ಸ್ಪೈಡರ್ ಪ್ಲ್ಯಾಂಟು ನನ್ನ ಹತ್ರ ಈಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟು ಅವಾಗೆಲ್ಲ ಜಾಸ್ತಿ ಆಗಿದ್ವು, ಎಲ್ಲರೂ ಒಯ್ದರು. ಹಾಗಾಗಿ ಈಗ ನೋಡಿರಿ ಎಷ್ಟು ರೂಟ್ಸ್ ಎಲ್ಲ ಬಂದಿದ್ದೀನಿ, ಕಟ್ ಮಾಡಿಬಿಡೋಣ ಅಂತ. ಫುಲ್ಲು ರೂಟ್ಸ್ ಕೆಳಗಡೆ ನೋಡಿರಿ ಎಷ್ಟಾಗಿದೆ ಅಂತ. ಸೊ ಇದು ಹ್ಯಾಂಗಿಂಗ್ ಪಾಟಿಗೆ ಇದೂ ಚೆನ್ನಾಗಿ ಕಾಣಿಸುತ್ತಾ. ಪಾಟ್ ಸೈಜ್ ದೊಡ್ಡದಿದ್ದಾವೆ, ಇದರಲ್ಲಿ ಎರಡೂ ಇದನ್ನೇ ಹಾಕ್ಕೊತೀನಿ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಸೊ ಇದು ಅಷ್ಟೇ ಜಾಸ್ತಿ ಡಿಸ್ಟರ್ಬ್ ಮಾಡಲಾರ್ದಂಗೆ ಅದನ್ನು ಹಾಗೆ ಇಟ್ಬಿಟ್ರೆ ನೀಟಾಗಿ ಅಲ್ಲೇ ಬೆಳ್ಕೊಂಬಿಡ್ತದೆ. ಒಂದೆರಡು ದಿನ ಶಾಕಲ್ಲಿ ಇರ್ತವೆ, ಬಟ್ ಆಮೇಲೆ ಅದನ್ನು ರಿಕವರಿ ಮಾಡ್ಕೊಂಬಿಡ್ತಾವೆ ಜಲ್ದಿ. ಸೊ ಇದು ಸಣ್ಣದು ಇದರಲ್ಲಿ ಬೆಳೆಸಿದ್ದೆ ನಾನು. ಇದ್ರದ್ದು ಪಾಪ್ಸ್ ಎಲ್ಲ ಸೈಡಿಗೆ ಬೆಳೆದಿರ್ತಾವಲ್ಲ, ಸೊ ಹ್ಯಾಂಗಿಂಗ್ ಬಂದಾಗ ಭಾಳ ಚೆನ್ನಾಗಿ ಕಾಣಿಸೋ. ಅದರಲ್ಲೇ ಒಂದೆರಡು ಕಟ್ಟಾಗಿದ್ದು ಅಂದರೆ ಈ ರೀತಿ ಇಟ್ಟಿರ್ತಿದ್ದೆ ಅಲ್ಲಿ. ಸೊ ಅದು ನೀಟಾಗಿ ಹತ್ಕೊಂಡದೆ. ಸೊ ಇದು ಅಷ್ಟೇ ಡಿಸ್ಟರ್ಬೇ ಮಾಡೋದು ಬೇಡ, ಹಿಂಗೆ ಇಟ್ಟೆ ಹಾಕೊಂಬೋಣ ಅಂತ. ಇದ್ರ ತುಂಬ ಬೆಳೀತಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಅದು. ಸೊ ಇವು ಪಾಟ್ಸ್ ಅಂತೂ ಲೈಟ್ ವೇಟಾಗಿ ರೆಡಿಯಾಗಿದ್ದಾವೆ. ಸೊ ಇಷ್ಟು ನನ್ನ ವರ್ಕ್ ಆಗಿತ್ತು. ಸೊ ಫ್ರೆಂಡ್ಸ್, ಫೈನಲಿ ಯಾವ್ಯಾವ ಉಳಿದಿದ್ವಲ್ಲ, ಯಾವ ಕಟ್ಟಾಗಿದ್ವು ಯಾವ್ಯಾವ ಇದ್ವು ಅದನ್ನೆಲ್ಲ ನೋಡಿಕೊಂಡು ಅದರಲ್ಲಿ ಸ್ವಲ್ಪ ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇನ್ನು ಸ್ವಲ್ಪ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡು ನಾನು ಅದರಲ್ಲಿನೂ ಕೂಡ ಕೆಲವೊಂದು ಹಾಕೋತಿದ್ದೀನಿ. ಸಣ್ಣ ಸಣ್ಣದೇನು ಕಟ್ಟಾಗಿತ್ತಲ್ಲ ಅದನ್ನೆಲ್ಲ ಇದರಲ್ಲೇ ಮತ್ತೆ ಟ್ರೈ ಮಾಡಿದ್ರೆ ಆಯಿತು ಅಂಥೇಳಿ ಅಲ್ಲೇ ಇಟ್ಕೊಂಡಿನಿ. ಸೊ ಈ ಥರ ಅವನು ಮತ್ತು ನಾನು ರೆಡಿ ಮಾಡಿ ಇಟ್ಕೊಂಡ್ರೆ ಇನ್ ಕೇಸ್ ಯಾವುದು ವರ್ಕ್ ಆಗಿಲ್ಲ ಅಂದರೆ ಒಂದಲ್ಲ ಒಂದು ಕಡೆ ಇದ್ರದ್ದು ಪ್ಲ್ಯಾಂಟ್ ಮತ್ತೆ ನನಗೆ ಸಿಗ್ತದೆ. ಸೊ ಈ ರೀತಿ ಎಲ್ಲನೂ ರೆಡಿ ಮಾಡಿಕೊಂಡು ನಾನು ಇದಿಷ್ಟು ಕ್ಲೀನ್ ಮಾಡ್ಕೊಂಡು ಆದಮೇಲೆ ಎಲ್ಲದಕ್ಕೂ ಮತ್ತೆ ನಾನು ಸ್ವಲ್ಪ ಫಂಜಿಸೈಡ್ ಹಾಕಿದ್ದೆ. ಫಂಜಿಸೈಡ್ ಹಾಕಿದ್ದ ನೀರನ್ನೇ ಚೈನ್ ಹಾಕ್ಕೊಂಡ್ಬಿಟ್ಟು ಇಲ್ಲಿ ನೋಡ್ರಿ ಇಲ್ಲಿ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿನಿ. ಸೊ ಇದರಲ್ಲಿ ಫಂಜಿಸೈಡ್ ಹಾಕಿದ್ದನ್ನೇ ನೀರು ಇದರಲ್ಲೂ ಹಾಕಿ ಇವತ್ತು ಇನ್ನೆರಡು ದಿವಸ ನೀರು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ. ಸೊ ಇಷ್ಟು ಪಾಟ್ ಇವತ್ತು ರೆಡಿ ಮಾಡ್ಕೊಂಡಿರೋದು ನೋಡ್ರಿ ಇಷ್ಟು ಇಲ್ಲೊಂದಿದೆ. ಸೊ ಇದು ಫಂಜಿಸೈಡ್ ಹಾಕಿನ ಇದರಲ್ಲಿ ಒಂಚೂರು. ಸೊ ಇದೊಂದು ಹಾಕ್ತಾಯಿದೆ. ಸೊ ಮೊದಲಿನ ಪ್ಲ್ಯಾಂಟ್ಸು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇವನ್ನೆಲ್ಲ ಮನಿ ಪ್ಲ್ಯಾಂಟ್ ಒಂದು ಸೈಡಲ್ಲಿ ಕಟ್ಟಾಯಿತು, ಅದನ್ನು ತಂದು ಇದರಲ್ಲಿ ಹಾಕ್ಕೊಂಡಿ ನೋಡಿ ಫ್ರೆಂಡ್ಸ್. ಇದರ ಸಣ್ಣ ಸಣ್ಣ ಕಟ್ಟಿಂಗ್ಸ್ ಏನೇನು ಹಾಕ್ಕೊಂಡಿದ್ದಲ್ಲ ಅದೆಲ್ಲನೂ ಕೂಡ ಫೈನಲಿ ಎಲ್ಲ ಸೆಟಪ್ ಆಯಿತು. ಚೆನ್ನಾಗಿ ಕಾಣಿಸ್ಲಿಕ್ಕತ್ತವ. ಒಂದೆರಡು ದಿನ ಬಿಟ್ಟು ಸೆಟ್ ಆದವು ಅಂತಂದರೆ ಅವು ತಾನೇ ಗ್ರೋ ಆಗುತ್ತೆ. ಸೊ ಲಾಂಗಾಗಿ ಬೆಳೆದಿರೋದು ಸ್ಟ್ರಿಂಗ್ ಆಫ್ ಬನಾನೂ ಇದೆ, ಸ್ಟ್ರಿಂಗ್ ಆಫ್ ಡಾಲ್ಫಿನ್ ಇದೆ. ಸೊ ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗ್ತೀನಿ.